ಟಾಕ್ಸಿಕ್ ಡೈರೆಕ್ಟರ್ ಯಾರು? ಎಲ್ಲರಿಗೂ ಗೊತ್ತು ಗೀತು ಮೋಹನ್ ದಾಸ್ ಅಂತ. ಆದರೆ ಆಕೆಯ ಹಿನ್ನೆಲೆ ಏನು ಗೊತ್ತಾ? ಗೀತು ಡೈರೆಕ್ಟರ್ ಅಷ್ಟೇ ಅಲ್ಲ, 34 ಸಿನಿಮಾಗಳಲ್ಲಿ ನಟಿಸಿರೋ ನಟಿ. ಬಾಲನಟಿಯಾಗಿ 4 ಸಿನಿಮಾ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾಕೆ ಗೀತು ಯಶ್ ಅವರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ನಿಮಗೆ ಇನ್ನೂ ಒಂದು ವಿಷಯ ಗೊತ್ತಾ? 2 ನ್ಯಾಷನಲ್ 2 ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಪಡೆದ ಖ್ಯಾತಿ ಈಕೆಗಿದೆ. ಯಶ್ ಅವರಿಗೆ ಇದುವರೆಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿಲ್ಲ, ಸ್ಟೇಟ್ ಅವಾರ್ಡ್ ಕೂಡ ಸಿಕ್ಕಿಲ್ಲ. ಆದರೆ ಗೀತು ಆ ಲಿಸ್ಟಿನಲ್ಲಿ ನೋಡಿದ್ರೆ ಯಶ್ ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿದ್ದಾರೆ. ಮಲಯಾಳ ಮೂಲದ ಗೀತು ಮೋಹನ್ ದಾಸ್ ಬ್ಯಾಕ್ ಗ್ರೌಂಡ್ ಕೇಳಿದ್ರೆ ಯಶ್ ಅವರು ಆಕೆಯನ್ನು ನಂಬಿದ್ದು ಯಾಕೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಆಕೆ ಬಾಲ್ಯದಿಂದಲೇ ಸಿನಿಮಾನ ಜೀವಿಸ್ತಿದ್ದಾರೆ. ಆ ತಪಸ್ಸಿನ ಫಲವೇ ಈ ಟಾಕ್ಸಿಕ್. ಗೀತು ಅವರ ಒರಿಜಿನಲ್ ಹೆಸರು ಗಾಯತ್ರಿ. ಹೌದು, ಗಾಯತ್ರಿ ದಾಸ್. ಅವರ ತಂದೆ ಹೆಸರು ಮೋಹನ್ ದಾಸ್. ಓದಿದ್ದೆಲ್ಲ ಮಲೇಷಿಯಾ, ಕೆನಡಾದಲ್ಲಿ. ಸದ್ಯ ಗೀತು ಮೋಹನ್ ದಾಸ್ ಅವರಿಗೀಗ 45 ವರ್ಷ. ಆದರೆ ಈ 4.5 ದಶಕದಲ್ಲಿ ಸಿನಿಮಾ ಬಿಟ್ಟು ಬೇರೆ ಯಾವುದನ್ನೂ ಆಕೆ ಯೋಚನೆ ಕೂಡ ಮಾಡಿಲ್ಲ. ಮಲಯಾಳಂ ಅಷ್ಟೇ ಅಲ್ಲದೆ ನ್ಯಾಷನಲ್, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಹುದೊಡ್ಡ ಹೆಸರು ಮಾಡಿದ್ದಾರೆ ಗೀತು. ಜೂನ್ 8, 1981 ಗೀತು ಅವರು ಹುಟ್ಟಿದ ದಿನ. ಸ್ಕೂಲಿಗೆ ಎಂಟ್ರಿ ಕೊಡೋಕೆ ಮೊದಲೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಖ್ಯಾತಿ ಇವರಿಗೆ ಇದೆ. ಒಂದು ರೀತಿ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಥರ. 4 ಮಲಯಾಳಂ ಹಾಗೂ 1 ತಮಿಳು ಚಿತ್ರದಲ್ಲಿ ಗೀತು ಬಾಲನಟಿಯಾಗಿ ಮಿಂಚ್ತಾರೆ. ಆ ನಂತರ 2000 ಇಸವಿಯಿಂದ ಗೀತು ಲೈಫ್ ಚೇಂಜ್ ಆಗುತ್ತೆ. ಆಕೆ ಬಣ್ಣ ಹಚ್ಚೋ ಮೊದಲ ಸಿನಿಮಾ ಯಾವುದು ಗೊತ್ತಾ? ಲೈಫ್ ಈಸ್ ಬ್ಯೂಟಿಫುಲ್. ಆ ಸಿನಿಮಾದಲ್ಲಿ ಮೋಹನ್ ಲಾಲ್, ಮಾಧವನ್, ಪೃಥ್ವಿರಾಜ್ ಜೊತೆ ಆ್ಯಕ್ಟ್ ಮಾಡೋ ಗೀತು 1 ದಶಕದ ಕಾಲ ಹೀರೋಯಿನ್ ಆಗಿ ಹೆಸರು ಮಾಡ್ತಾರೆ. ಮಲಯಾಳಂನಲ್ಲಿ ಗೀತು ಮೋಹನ್ ಲಾಲ್, ಪೃಥ್ವಿರಾಜ್, ಮಾಧವನ್, ಜಯರಾಮ್, ದಿಲೀಪ್, ಈಗ MP ಆಗಿರೋ ಸುರೇಶ್ ಗೋಪಿ, ಕಲಾಭವನ್ ಮಣಿ, ಹೀಗೆ ಸ್ಟಾರ್ ನಟರು, ದಿಗ್ಗಜರ ಜೊತೆ ನಟಿಸ್ತಾರೆ. ಇನ್ನೂ ಒಂದು ವಿಷಯ, ಕನ್ನಡದ ಕೋದಂಡರಾಮ ಗೊತ್ತಲ್ಲ, ಶಿವರಾಜ್ ಕುಮಾರ್, ರವಿಚಂದ್ರನ್ ನಟಿಸಿದ್ದ ಸಿನಿಮಾ. ಆ ಸಿನಿಮಾದ ಒರಿಜಿನಲ್ ಮಲಯಾಳಂನ ತೆಂಕಶಿ ಪಟ್ಟಣ. ಕನ್ನಡದಲ್ಲಿ ಆಶಾ ಸೈನಿ ಮಾಡಿದ್ದ ಪಾತ್ರವನ್ನು ಮಲಯಾಳಂನಲ್ಲಿ ಲೀಡ್ ಮಾಡಿದ್ದವರು ಇದೇ ಗೀತು ಮೋಹನ್ ದಾಸ್. ಅಂದ ಹಾಗೆ ಟಾಕ್ಸಿಕ್ ಸಿನಿಮಾದಲ್ಲಿ ಗೀತು ಅವರ ಫ್ಯಾಮಿಲಿನೇ ಇದೆ. ಏನಂದರೆ ಟಾಕ್ಸಿಕ್ ಸಿನಿಮಾಗೆ ಗೀತು ಗಂಡ ರಾಜೀವ್ ಸಿನಿಮಾಟೋಗ್ರಫಿ ಇದೆ. ಹೌದು, ರಾಜೀವ್ ರವಿ ಗೀತು ಅವರ ಗಂಡ, ಫೇಮಸ್ ಸಿನಿಮಾಟೋಗ್ರಾಫರ್. ಈ ರಾಜೀವ್ ಅವರು ಹಿಂದಿಯಲ್ಲಿ ಚಾಂದಿನಿ ಚೌಕ್, ದೇವ್ಡಿ, ಗುಲಾಲ್, ಬಾಂಬೆ ಟಾಕೀಸ್, ಉಡ್ತಾ ಪಂಜಾಬ್, ಬೆಲ್ ಬಾಟಮ್, ತೆಲುಗಿನಲ್ಲಿ ನಾ ಪೇರು ಸೂರ್ಯ, ತಮಿಳು ಅಷ್ಟೇ ಯಾಕೆ ಸಿಂಹಳ ಭಾಷೆಯಲ್ಲೂ ಸಿನಿಮಾಟೋಗ್ರಫಿ ಮಾಡಿರೋ ಡೈರೆಕ್ಟರ್. ಇವರು ರಾಜೀವ್ ಅವರನ್ನ ಮದುವೆ ಆದಮೇಲೆ ಆ್ಯಕ್ಟಿಂಗ್ಗೆ ಗುಡ್ ಬೈ ಹೇಳ್ತಾರೆ. ತಮ್ಮದೇ ಸ್ವಂತ ಪ್ರೊಡಕ್ಷನ್ ಹೌಸ್ ಕೂಡ ಕಟ್ತಾರೆ. ಅದರ ಮೂಲಕ ಚಿತ್ರ ನಿರ್ಮಾಣಕ್ಕೂ ಮುಂದಾಗ್ತಾರೆ. ಇವರು ಮೊದಲು ಆ್ಯಕ್ಷನ್ ಕಟ್ ಹೇಳೋದು ಕೇಳ್ಕುನ್ನುಂಡೋ ಅನ್ನೋ ಕಿರುಚಿತ್ರಕ್ಕೆ. ಆ ಚಿತ್ರದಿಂದ ಗೀತು ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ಬಡ್ತಿ ಪಡೆದರೆ ಆಕೆಯ ಚೊಚ್ಚಲ ಚಿತ್ರಕ್ಕೆ ಗಂಡ ರಾಜೀವ್ ಅವರೇ ಕ್ಯಾಮರಾಮನ್ ಆಗಿ ಕೆಲಸ ಮಾಡ್ತಾರೆ. ಚಿತ್ರರಂಗದ ಎಲ್ಲ ಆಗುಹೋಗುಗಳನ್ನು ಬಹಳ ಹತ್ತಿರದಿಂದ ಕಂಡಿದ್ದ ಗೀತು ಮೋಹನ್ ದಾಸ್ ತಮ್ಮ ಜೀವನದ ಅನುಭವಗಳನ್ನೇ ತೆರೆಗೆ ತರೋ ನಿಟ್ಟಿನಲ್ಲಿ ಬಾಲಿವುಡ್ನಲ್ಲಿ ಲಯರ್ಸ್ ಡೈಸ್ ಅನ್ನೋ ಸಿನಿಮಾ ಮಾಡ್ತಾರೆ. ಆ ಸಿನಿಮಾಗೆ ನವಾಜುದ್ದೀನ್ ಸಿದ್ದಿಕಿ ಹಾಗೂ ಗೀತಾಂಜಲಿ ಥಾಪಾ ನಟಿಸ್ತಾರೆ. ಇಬ್ಬರಿಗೂ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ಅತ್ಯುತ್ತಮ ಸಿನಿಮಾಟೋಗ್ರಫಿಗಾಗಿ ಗೀತು ಮೋಹನ್ ದಾಸ್ ಅವರ ಪತಿ ರಾಜೀವ್ ರವಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಗುತ್ತೆ. ಅಲ್ಲದೆ ಸೋಫಿಯಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, NYIFF, ಪೆಸಾರೋ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಗ್ರನಾಡಾ ಸಿನೀಸ್ ಫಿಲ್ಮ್ ಫೆಸ್ಟಿವಲ್, ಹೀಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಚಿತ್ರೋತ್ಸವಗಳಲ್ಲಿ ಈ ಸಿನಿಮಾ ಸಾಲು ಸಾಲು ಪ್ರಶಸ್ತಿಗಳನ್ನು ಬಾಚಿಕೊಳ್ಳುತ್ತೆ. ಅದಾದ ಬಳಿಕ ನಿರ್ದೇಶಿಸಿದ ಮಲಯಾಳಂನ ಮುಥೋನ್ ಸಿನಿಮಾ ಕೂಡ ಗೀತು ಮೋಹನ್ ದಾಸ್ ಅವರನ್ನು ಬಹುದೊಡ್ಡ ಸ್ಟಾರ್ ಮಾಡುತ್ತೆ. ಮಲಯಾಳಂ ಹಾಗೂ ಹಿಂದಿಯಲ್ಲಿ ತಯಾರಾದ ಈ ದ್ವಿಭಾಷಾ ಸಿನಿಮಾಗೆ ಇಂಡಿಯನ್ ಸಿನಿಮಾ ಜಗತ್ತು ಶಹಬ್ಬಾಸ್ ಅನ್ನತ್ತೆ. ಆ ಸಿನಿಮಾಗೆ ಕೇರಳದ ಸ್ಟೇಟ್ ಅವಾರ್ಡ್ ಕೂಡ ತಗೊಳ್ತಾರೆ ಗೀತು. ನಟನೆಗಾಗಿ 3 ಬಾರಿ ಸ್ಟೇಟ್ ಅವಾರ್ಡ್ ತಗೊಂಡಿದ್ದ ಗೀತು ಫಿಲ್ಮ್ ಫೇರ್ ಸೇರಿದಂತೆ ಹಲವು ಪ್ರಶಸ್ತಿ ಗೆಲ್ತಾರೆ. ನಟನೆ, ನಿರ್ದೇಶನ ಎರಡಕ್ಕೂ ಅವಾರ್ಡ್ ಪಡ್ಕೊಂಡಿರೋ ಗೀತು ಮೋಹನ್ ದಾಸ್ ಅವರ ಗಂಡ ಕೂಡ ರಾಷ್ಟ್ರ ಪ್ರಶಸ್ತಿ ವಿಜೇತರೆ. ಆಕೆಯ ಜೀವಮಾನ ಸಾಧನೆ ಏನಪ್ಪಾ ಅಂದರೆ 2014ರಲ್ಲೇ ಲಯರ್ಸ್ ಡೈಸ್ ಸಿನಿಮಾ ಬೆಸ್ಟ್ ಫಾರಿನ್ ಲ್ಯಾಂಗ್ವೇಜ್ ಮೂವಿ ಕೆಟಗರಿಯಲ್ಲಿ ಭಾರತದಿಂದ ಆಸ್ಕರ್ ಅಂಗಳಕ್ಕೆ ಆಯ್ಕೆಯಾದ ಚಿತ್ರವಾಗುತ್ತೆ.
ಅವಾರ್ಡ್ ಸಿಕ್ಕೋದಿಲ್ಲ, ಆದರೆ ಆಸ್ಕರ್ ರೇಸಿನಲ್ಲಿ ಗುರುತಿಸಿಕೊಂಡ ಚಿತ್ರವಾಗಿ ಹೆಸರು ಮಾಡುತ್ತೆ. ಅಂದ ಹಾಗೆ ಯಶ್ ಮತ್ತು ಗೀತು ಅವರು ಪರಸ್ಪರ ಭೇಟಿಯಾಗೋದು ಎಲ್ಲಿ? ಆ ಕುತೂಹಲಕ್ಕೆ ಉತ್ತರ ಇದೆ. ಯಶ್ ಅವರ ಮನೆಗೆ ಸ್ಟೋರಿ ಹೇಳೋಕೆ ಅಂತಾನೆ ಬರೋ ಗೀತು ಕಥೆಯನ್ನ ಯಶ್ ಅವರಿಗೆ ಅರ್ಥ ಮಾಡಿಸ್ತಾರೆ. ಆ ಕಥೆಯನ್ನ ಡೆವಲಪ್ ಮಾಡ್ತಾ ಹೋದ ಹಾಗೆ ಚಿತ್ರದ ಕಥೆ ಸ್ವಲ್ಪ ಬದಲಾಯಿತು. ಯಶ್ ಅವರ ಇನ್ಪುಟ್ಸ್ ಇರೋ ಕಾರಣ ಕಥೆ ಚಿತ್ರಕಥೆಯಲ್ಲಿ ಯಶ್ ಅವರಿಗೂ ಪಾಲಿದೆ ಅನ್ನೋದು ಗೀತು ಅವರ ಮಾತು. ಯಶ್ ಯಾಕೆ ಡಿಫ್ರೆಂಟ್ ಅಂದರೆ ಒಬ್ಬ ಹೆಣ್ಣು ಮಗಳ ಕಥೆಯಲ್ಲಿ ನಟಿಸೋದಕ್ಕೆ ಒಪ್ಪಿಕೊಂಡಿದ್ದಕ್ಕೆ ಅಂತೀರಾ? ಹಾಗೇನಿಲ್ಲ, ಯಶ್ ಅವರಿಗೆ ಕಥೆ ಇಷ್ಟ ಆಯಿತು ಅಷ್ಟೇ. ಅಂದ ಹಾಗೆ ಯಶ್ ಇದುವರೆಗೆ 22 ಸಿನಿಮಾ ಮಾಡಿದ್ದಾರಲ್ಲ, ಆ ಚಿತ್ರಗಳಲ್ಲಿ ಯಶ್ ಅವರಿಗೆ ಹೆಸರು ತಂದು ಕೊಟ್ಟಿದ್ದೆಲ್ಲ ಫಸ್ಟ್ ಟೈಮ್ ಡೈರೆಕ್ಟರ್ಸ್. ನೀವೇ ನೋಡಿ, ಮೊಗ್ಗಿನ ಮನಸ್ಸು ಚಿತ್ರ ಶಶಾಂಕ್ ಅವರಿಗೆ 2ನೇ ಸಿನಿಮಾ. ಮೊದಲ ಸಿನಿಮಾ ಸಿಕ್ಸರ್, ಆದರೆ ದೊಡ್ಡ ಹೆಸರು ಕೊಟ್ಟಿದ್ದು ಮೊಗ್ಗಿನ ಮನಸ್ಸು. ರಾಕಿ ಸಿನಿಮಾ ನಿರ್ದೇಶಕ ನಾಗೇಂದ್ರ ಅರಸ್ಗೆ ಮೊದಲ ಸಿನಿಮಾ. ಕಳ್ಳರ ಸಂತೆಯ ನಿರ್ದೇಶಕಿ ಸುಮನಾ ಕಿತ್ತೂರು ಅದಕ್ಕೆ ಮೊದಲು ನಿರ್ದೇಶನ ಮಾಡಿದುದು ಒಂದೇ ಸಿನಿಮಾಗೆ, ಸುಮನಾ ಅವರ ಮೊದಲ ಸಿನಿಮಾ ಸ್ಲಂಬಾಲ್. ಇನ್ನು ಗೋಕುಲ ಚಿತ್ರದ ನಿರ್ದೇಶಕ ಪ್ರಕಾಶ್ ಅವರಿಗೆ 3ನೇ ಸಿನಿಮಾ. ಖುಷಿ ರಿಷಿ ನಂತರ ಆಕ್ಷನ್ ಕಟ್ ಹೇಳಿದ್ದ ಸಿನಿಮಾ. ಅದಾದ ಮೇಲೆ ಯಶ್ ಕೆರಿಯರ್ನ ಡಿಫ್ರೆಂಟ್ ಸಿನಿಮಾ ಆಗಿರೋ ಮೊದಲ ಸಲ ಚಿತ್ರಕ್ಕೆ ಪುರುಷೋತ್ತಮ್ ರಾವ್ ಅನ್ನೋರು ಡೈರೆಕ್ಟರು. ಅವರಿಗೆ ಅದು ಫಸ್ಟ್ ಸಿನಿಮಾ. ಕಿರಾತಕ ಸಿನಿಮಾ ರೀಮೇಕ್ ಇರಬಹುದು, ಆದರೆ ನಿರ್ದೇಶಕ ಪ್ರದೀಪ್ ರಾಜ್ ಅವರಿಗೆ ಫಸ್ಟ್ ಮೂವಿ. ಲಕ್ಕಿ ನಿರ್ದೇಶಕ ಡಾಕ್ಟರ್ ಸೂರಿ ಅವರಿಗೂ ಅಷ್ಟೇ ಅದೇ ಮೊದಲ ಸಿನಿಮಾ. ಜಾನು ಚಿತ್ರ ಮಾಡೋ ಹೊತ್ತಿಗೆ ಪ್ರೀತಮ್ ಗುಬ್ಬಿಗೆ ಅದಾಗಲೇ 3 ಸಿನಿಮಾ ಮಾಡಿದ್ರು. ಡ್ರಾಮಾ ಮಾತ್ರ ಸ್ಟಾರ್ ಡೈರೆಕ್ಟರ್ ಸಿನಿಮಾ ಅನ್ಬಹುದು, ಯಾಕಂದ್ರೆ ಆ ಚಿತ್ರಕ್ಕೆ ಯೋಗರಾಜ್ ಭಟ್ ಡೈರೆಕ್ಟರ್. ಗೂಗ್ಲಿ ಸಿನಿಮಾ ಮಾಡೋ ಹೊತ್ತಿಗೆ ಪವನ್ ಒಡೆಯರ್ ವಾರಸ್ದಾರ ಅನ್ನೋ ಫ್ಲಾಪ್ ಸಿನಿಮಾ ಮಾಡಿದ್ರು ಅಷ್ಟೇ. ಗಜಕೇಸರಿ ಸಿನಿಮಾ ಕೃಷ್ಣ ಅವರಿಗೆ ಮೊದಲ ಸಿನಿಮಾ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿನೂ ಅಷ್ಟೇ, ಸಂತೋಷ್ ಆನಂದರಾಮ್ ಅವರಿಗೆ ಮೊದಲ ಸಿನಿಮಾ. ಅದಾದ್ಮೇಲೆ ಮಾಸ್ಟರ್ ಪೀಸ್ ಕೂಡ ಮಂಜು ಮಾಂಡವ್ಯ ಅವರಿಗೆ ಫಸ್ಟ್ ಡೈರೆಕ್ಷನ್ ಮೂವಿ. ಸಂತೋಷ್ ಸ್ಟ್ರೈಟ್ ಫಾರ್ವರ್ಡ್ ರೀಮೇಕ್ ಮಹೇಶ್ ರಾವ್ ಅವರಿಗೆ ಅದು 7ನೇ ಸಿನಿಮಾ. KGF ಭಾಗ 1, 2 ಸಿನಿಮಾ ಮಾಡೋಕೆ ಮುಂಚೆ ಪ್ರಶಾಂತ್ ನೀಲ್ ಉಗ್ರಂ ಮಾಡಿದ್ರು ಅಷ್ಟೇ. ಇನ್ನು ಈಗ ಟಾಕ್ಸಿಕ್. ಆಕ್ಚುಯಲಿ ಗೀತು ಅವರಿಗೆ ಇದು 37ನೇ ಸಿನಿಮಾ. ಆಕ್ಟಿಂಗ್ ಮತ್ತು ಡೈರೆಕ್ಷನ್ ಎರಡನ್ನೂ ಸೇರಿಸಿದ್ರೆ ಮಾತ್ರ. ಆದರೆ ಡೈರೆಕ್ಟರ್ ಆಗಿ 3ನೇ ಸಿನಿಮಾ. ಮೊದಲ 2 ಸಿನಿಮಾ ಅಂದರೆ ಲಯರ್ಸ್ ಡೈಸ್ ಮತ್ತು ಮೂತೋ. ಇನ್ನೂ ಒಂದು ವಿಷಯ ಹೇಳಬೇಕು ಅಂದರೆ ಇದು ಗೀತು ಮೋಹನ್ ದಾಸ್ ಅವರ ಫಸ್ಟ್ ಅಂಡ್ ಔಟ್ ಕಮರ್ಷಿಯಲ್ ಮೂವಿ. ಈಗ ಹೇಳಿ, ಯಶ್ ಗ್ರೇಟ್ ಅನ್ನಿಸ್ತಾರಾ? ಗೀತು ಮೋಹನ್ ದಾಸ್ ಗ್ರೇಟ್ ಅನ್ನಿಸ್ತಾರಾ?